ಉದಯನಿಧಿಗೆ ಜಾಮೀನು ಸಿಕ್ಕಿದೆ. ತಡರಾತ್ರಿನೇ ರಿಲೀಸ್ ಆಗಿದ್ದಾರೆ. ಮದ್ರಾಸ್ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಜಾಮೀನು ಸಿಕ್ತು. ಜಾಮೀನು ಸಿಕ್ಕಾದ ಮೇಲೆ ಉದಯನಿಧಿ ವಿಜಯ್ ವಿರುದ್ಧ ಕೆಂಡಾಮಂಡಲಾದರು. ಸರ್ಕಾರ ನನ್ನನ್ನು ಭಯೋತ್ಪಾದಕನ ರೀತಿಯಲ್ಲಿ ನಡೆಸ್ಕೊಂಡಿದೆ, ಅಷ್ಟೇ ಅಲ್ಲ ಡಮ್ಮಿ CM, ರೀಲ್ಸ್ ಕ್ರಿಯೇಟರ್ ಅಂತ ಸ್ಟಾಲಿನ್ ಕಿಡಿಕಾರಿದರು. ಉದಯನಿಧಿ ಬಂಧನಕ್ಕೆ DMK ನಾಯಕರು ಕೆಂಡಾಮಂಡಲಾಗಿದ್ದಾರೆ. ಇನ್ನು ಬಜೆಟ್ ಅಧಿವೇಶನದಲ್ಲೂ ಕೂಡ ಈ ವಿಷಯ ಬರುತ್ತೆ. ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ಶಾಸಕರು ಸಜ್ಜಾಗಿದ್ದಾರೆ. CM ವಿಜಯ್ ಸರ್ವಾಧಿಕಾರಿ ಮನೋಭಾವನೆಯವರು ಅಂತ DMK ಕಿಡಿಕಾರಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನನಗನ್ನಿಸ್ತಾ ಇದೆ ಇಲ್ಲಿ ಬಹಳ ಬುದ್ಧಿವಂತಿಕೆ ನಡೆಯಿದೆ ಅಂತ. ಒಂದು ಕಡೆಗೆ ಅರೆಸ್ಟ್ ಆದಂಗೂ ಆಗಬೇಕು, ಇವರು ಸೊಕ್ಕಡಗಬೇಕು, ಜೊತೆಗೇನು ಅಂತಂದರೆ ಏನು ಹೇಳಬೇಕು ಅಂತ ಕೂಡ ಸರ್ಕಾರ ಪ್ರಿಪೇರ್ ಆಗಿತ್ತು ಅಂತ ಅನಿಸುತ್ತೆ. ಅವ್ರು ಹೇಳಿದ್ದೇನು ಅಂದರೆ ಇಲ್ಲ ನಾವು ಸ್ಟೇಷನ್ ಬೇಲ್ನೇ ಕೊಡ್ತೀವಿ, ಇದನ್ನು ಮುಂದುವರಿಸುವಂಥ ಯಾವುದೇ ಇರಾದೆ ಸರ್ಕಾರದ ಬಳಿ ಇಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಇದೆಲ್ಲ ಆದಮೇಲೆ ಅಂತೂ ಇಂತೂ ಉದಯನಿಧಿ ಬಿಡುಗಡೆ ಆಗಿದ್ದು. ಏನು ಹೇಳ್ತೀರಿ? ಹೌದು ರಂಗನಾಥ್, ತ್ರಿಷಾ ಹಾಗೂ ವಿಜಯ್ ಅವರ ನಡುವಿನ ಸಂಬಂಧದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ, ಡಬಲ್ ಮೀನಿಂಗ್ ಆಗಿ ಮಾತಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಉದಯನಿಧಿ ಸ್ಟಾಲಿನ್ ಅವ್ರನ್ನ, ತಮಿಳುನಾಡಿನ ವಿರೋಧ ಪಕ್ಷದ ನಾಯಕರಾದಂಥ ಉದಯನಿಧಿ ಸ್ಟಾಲಿನ್ ಅವ್ರನ್ನ ನಿನ್ನೆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ಮತ್ತೆ ಸ್ಟೇಷನ್ ಬೇಲ್ ಕೊಟ್ಟು, ಅಂದ್ರೆ ಹೈಕಮಾಂಡ್ ಹೈಕೋರ್ಟ್ ನಿರ್ದೇಶನದಂತೆ ಸ್ಟೇಷನ್ ಬೇಲ್ ಕೊಟ್ಟಿಗೆ ವಾಪಸ್ ಕಳಿಸಿದ್ದಾರೆ. ತಡರಾತ್ರಿ ಅವರು ಮತ್ತೆ ಚೆನ್ನೈಗೆ ಬಂದಿದ್ದಾರೆ. ಅಂದ್ರೆ 350 ಕಿಲೋಮೀಟರ್ ಅವ್ರನ್ನ ಕರ್ಕೊಂಡು ಹೋಗಿದ್ರು ರಸ್ತೆ ಮಾರ್ಗದ ಮೂಲಕ. ಮತ್ತೆ ಅವರಿಗೆ ವಾಪಸ್ ಬಂದಿದ್ದಾರೆ. ಇವತ್ತು ಅಧಿವೇಶನ ಇದೆ ತಮಿಳುನಾಡಿನಲ್ಲಿ, ಬಜೆಟ್ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಒಂದ್ ಕಡೆ ವಿಜಯ್ ಅವರ ನೇತೃತ್ವದಲ್ಲಿ ಮೇರಿ ವಿಲ್ಸನ್ ಅವರು ಇವತ್ತು ಬಜೆಟ್ ಅನ್ನ ಮಂಡಿಸ್ತಾರೆ. ಒಂದ್ ಕಡೆ ವಿರೋಧ ಪಕ್ಷಗಳು ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸಿರುವಂತಹದ್ದು. DMK ಉದಯನಿಧಿ ಸ್ಟಾಲಿನ್ ಅವ್ರನ್ನ ಬಂಧನ ವಿಚಾರವನ್ನೇ ಇಟ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡ್ಲಿಕ್ಕೆ, ಅಂದ್ರೆ ವಿಧಾನಸಭೆಯ ಹೊರಗಡೆ ಮತ್ತು ಒಳಗಡೆ ಎರಡರಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನ ನಡೆಸಿರುವಂತದ್ದು. ಇನ್ನೇನು 10 ಗಂಟೆಗೆ ಅಧಿವೇಶನ ಆರಂಭ ಆಗುತ್ತೆ. ಉದಯನಿಧಿ ಸ್ಟಾಲಿನ್ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಇದೊಂದು ಸರ್ವಾಧಿಕಾರಿ ನಡೆ. ವಿಜಯ್ ಅವರು ಸರ್ವಾಧಿಕಾರಿ ನಡೆಯನ್ನು ಅನುಸರಿಸುತ್ತಿದ್ದಾರೆ. ಮತ್ತೆ ಈ ಒಂದು ವಿಚಾರದಲ್ಲಿ ಅವ್ರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಪ್ರಸ್ತಾಪ ಮಾಡದೇ ಇದ್ರು ಕೂಡ ಅವ್ರನ್ನ ಯಾಕೆ ಬಂಧಿಸಲಾಯಿತು ಅನ್ನುವಂತಹದನ್ನ ರಾಜ್ಯಸಭೆಯಲ್ಲೂ ಪ್ರಸ್ತಾಪ ಆಗಿತ್ತು. ಮತ್ತು ಇವತ್ತು ತಮಿಳುನಾಡಿನ ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿ ಹೋರಾಟ ಮಾಡಲಿಕ್ಕೆ DMK ನಾಯಕರು ಸಿದ್ಧತೆ ನಡೆಸಿರುವಂತದ್ದು. ಇನ್ನೊಂದು ಕಡೆ ವಿಜಯ್ ಅವರ ನೇತೃತ್ವದ ಸರ್ಕಾರ ಇವತ್ತು ಮಧ್ಯಂತರ ಬಜೆಟ್ ಅನ್ನ ಮಂಡಿಸ್ತಾ ಇದೆ. ಸರ್ಕಾರ ಬಂದು ಇಷ್ಟು ದಿವಸ ಆದ್ರೂ ಕೂಡ ಮಧ್ಯಂತರ ಬಜೆಟ್ ಮಂಡನೆ ಆಗಿರಲಿಲ್ಲ. ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದೆ. ತಮಿಳುನಾಡು ಸರ್ಕಾರದಲ್ಲಿ ಈಗಾಗಲೇ 13.8 ಲಕ್ಷ ಕೋಟಿಯಷ್ಟು ಸಾಲ ಇದೆ ಸರ್ಕಾರಕ್ಕೆ. ಇದರ ಮಧ್ಯೆ ವಿಜಯ್ ಅವರು ಸಾಕಷ್ಟು ಗ್ಯಾರಂಟಿಗಳನ್ನು ಕೂಡ ಚುನಾವಣೆಯಲ್ಲಿ ಭರವಸೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ಇವುಗಳನ್ನೆಲ್ಲ ಈಡೇರಿಸ್ತಾರ ಅನ್ನುವಂಥದ್ದು ಬಹಳಷ್ಟು ಕುತೂಹಲನ ಕೆರಳಿಸಿದೆ. ಬಜೆಟ್ ನಲ್ಲಿ ಏನೇನು ಅಂಶಗಳಿರಲಿವೆ, ಅಂದ್ರೆ ಚುನಾವಣೆಗೂ ಮುನ್ನ ಏನೇನು ಭರವಸೆಗಳನ್ನು ಕೊಟ್ಟಿದ್ರು ಈ ಬಜೆಟ್ ನಲ್ಲಿ ಈಡೇರಿಸ್ತಾರ ಅನ್ನುವಂಥ ಕುತೂಹಲ ಮನೆ ಮಾಡಿದೆ ರಂಗನಾಥ್.